ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, BDCC ಬ್ಯಾಂಕ್ ಅಥವಾ DCC ಬ್ಯಾಂಕ್ ನಮ್ಮ ಬೆಳಗಾವಿಯ ಸಹಕಾರ ಮುಖ್ಯ ಬ್ಯಾಂಕ್, ಕೇಂದ್ರ ಬ್ಯಾಂಕ್. ಅದು ಚುನಾವಣೆ ಹತ್ತಿರ ಬಂದಂಗೆ ಯಾವ್ಯಾವುದೋ ರೂಪ ಪಡಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಸಹೋದರರಲ್ಲಿ ಎಂಟ್ರಿ ಆದಮೇಲೆ ಒಂದು ಹೊಸ ರೂಪವನ್ನು ಅದು ಕಾಣ್ತಾ ಇದೆ ಅಂತ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿವರೆಗೆ DCC ಬ್ಯಾಂಕಿದ್ದು ಒಂದು ಸಾಂಪ್ರದಾಯಿಕವಾಗಿ ಒಂದಿಷ್ಟು ಜನ, ಒಂದು 15ರಲ್ಲೇ ಒಂದು ಜನ ವಿಶೇಷವಾಗಿ ಒಂದಿಷ್ಟು ಉಮೇಶ್ ಕತ್ತಿಯವರ ಇದ್ದಾಗಿಂದ ಮಾತಾಡ್ತಾ ಇದ್ದೀನಿ. ಅವ್ರ ಹಿಡಿದಲ್ಲಿ ಇದ್ದುಕೊಂಡು ಇಲ್ಲಿವರೆಗೆ ರಮೇಶ್ ಕತ್ತಿಯವ್ರನ್ನ ತೆಗೆದುಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ. ಕೊನೆಗೆ ಬಂದು ಈ ಸಲ ಜಾರಕಿಹೊಳಿ ಸಹೋದರರು ಅದು ಚೇಂಜ್ ಮಾಡಿದರು. 10 ಜನರು ನಮ್ಮ ಕಡೆ ತೊಗೊಂಡ್ರು ಅನ್ನೋದು ಈ ಕತೆ, ಹಳೆ ಕತೆ ಅದು. ಈಗ ಇತ್ತೀಚೆಗೆ ನೋಡ್ತಾ ಇರಬೇಕಾದ್ರೆ, ಗಮನಿಸ್ತಾ ಇರಬೇಕಾದ್ರೆ ಇದರಲ್ಲ ಇಲ್ಲಿವರೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಎಂಟ್ರಿ ಇರಲಿಲ್ಲ. ಅದೇ ಜೊತೆಗೆ ಸತೀಶ್ ಅವರಾಯ್ತು, ಇನ್ನುಳಿದವರಾಯ್ತು, ಜೊತೆಗೆ ನಮ್ಮ ವಿಶೇಷವಾಗಿ 3 ಜನ ಸಹೋದರ ಜೊತೆಗೆ ಅವರು ತಮ್ಮ ಕ್ಷೇತ್ರಗಳ ಬಗ್ಗೆ ಅಷ್ಟು ಕಾಳಜಿ ಮಾಡ್ತಾಯಿದ್ರು. ಬಟ್ ಈ ಸಲ ಬೆಳಗಾವಿ ಮೇಲೆ ಇಡೀ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿದ್ದರಿಂದ ಈಗ ಸಹಜದ ಆಲ್ರೆಡಿ ಉಸ್ತುವಾರಿ ಆಗಿದ್ದಾರೆ. ಜೊತೆಗೆ ಇನ್ನೂ 2 ಸಹೋದರರು ಏನಪ್ಪ ಅಂತಂದ್ರೆ MLAಗಳಿದ್ದಾರೆ, ಮತ್ತು ಜೊತೆಗೆ ಒಬ್ಬರು MLC ಇದ್ದಾರೆ. ಹೀಗಾಗಿ ಒಂದಿಷ್ಟು ನಾವು ಈ ಸಲ ಯಾಕೆ ಆಗಬಾರ್ದು, ವಿಶೇಷವಾಗಿ ಇದನ್ನು ಯಾಕೆ ನಾವು ಗೆಲ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಯಶಸ್ವಿ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ವಿಶ್ವಾಸ ವೈದ್ಯ, ನಿಮಗೆ ಗೊತ್ತದ, ಸವದತ್ತಿಯ MLA, ಅವ್ರಿಗೂ ಯರಗಟ್ಟಿಂದ ನಿಲ್ಲಿಸುವಂಥ ಒಂದು ಪ್ರಯತ್ನ, ಯರಗಟ್ಟಿ ತಾಲೂಕಿನಿಂದ ನೀವು ನಿಲ್ಲಲಿ ನಮ್ಮಿಂದ ಅಂತ ಈ ಸಂದರ್ಭದಲ್ಲಿ ಸಹಜವಾದ ಪತ್ರಕರ್ತರಿಗೆ ಇದಕ್ಕೆ ಇಲ್ಲರಿ ಮತ್ತು ಇದೇನು ಇವರು ಕಾಂಗ್ರೆಸ್ಸಿಗರು ಉಳಿದವ್ರು BJPಗಿರಿದ್ದಾರೆ, ನಿಮ್ಮ ಬ್ರದರ್ಸ್ ಎಲ್ಲ ಅನ್ನೋ ಪ್ರಶ್ನೆ ಮಾಡಿದಾಗ ಹಾಗಿಲ್ಲ, ಇದು ಪಕ್ಷಾತೀತವಾಗಿ ನಾವು ಈ ಒಂದು ರಾಜಕೀಯ ಮಾಡ್ತಾಯಿದ್ದೀವಿ ಇಲ್ಲಿ ಅಂತೇಳಿ. ಅಂದ್ರೆ ಸೂಕ್ಷ್ಮವಾಗಿ ಇಲ್ಲಿ ಯಾವ ರಾಜಕೀಯ ಇಲ್ಲ, ಕೇವಲ ಇಲ್ಲಿ ಏನಪ್ಪ ಅಂದ್ರೆ ನೇರವಾಗಿ ಇದು 2-3 ಕುಟುಂಬಗಳ ಮಧ್ಯೆಲ್ಲ ಒಂದಿಷ್ಟು ಪಕ್ಷಾತೀತವಾಗಿ ಹೋರಾಟ. ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ತಮ್ಮ ಮಗಳನ್ನ ತರಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆ ಮತ್ತೊಂದು 2 ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದ, ಕೇಳಿ ಬರ್ತಾ ಇದೆ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಸಹೋದರನ ಮಗ ರಾಹುಲ್ ನಮ್ಮ ಜಾರಕಿಹೊಳಿ ಅವರು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ನಿಲ್ಲಿಸಬೇಕು ಅಂತ ನಡೆಸಿದ್ದಾರೆ ಪ್ರಯತ್ನ. ಹೀಗೆ ಮುಂದೆ ಇನ್ನೂ ಉಳಿದವ್ರು ಮೌನವಾಗಿ ತಮ್ಮಷ್ಟು ತಾವು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸಲದ BDCC ಬ್ಯಾಂಕ್ದಲ್ಲೇ ಈ ಸಹೋದರ ಪ್ರಭಾವ ಮಾತ್ರ ನಿಶ್ಚಿತವಾಗಿ ಭಾಳಷ್ಟು ಇರ್ತದೆ ಅಂತೇಳಿ ಇವ್ರ ಕೈಯಿಂದ 11-12 ಸೀಟುಗಳನ್ನು ಕಸ್ಕೊಳ್ಳಿಕ್ಕೆ ಸಾಧ್ಯದ ನಾವು ವಿರೋಧಿಗಳಿಗೆ ಅನ್ನೋದು ಈ ಒಂದು ದೊಡ್ಡ ಪ್ರಶ್ನೆಯಾಗಿ ಬೆಳೀತಾ ಇದೆ. ಆದ್ರೆ ಇದನ್ನು ಯಾವ ರೀತಿಯಾಗಿ ಇದನ್ನು ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದು ಸಹಿತ ಇಲ್ಲಿ ನೋಡೋರಿಗೆ ಕಷ್ಟ ಆಗಿದೆ. ಬಟ್ ಒಂದು ಥಿಂಗ್ ಏನಾಗ್ತದಪ್ಪ ಅಂತ ಆಗ್ಲಿಕ್ಕಂತಂದ್ರೆ ಇದರಲ್ಲಿ ಕತ್ತಿ ಸಹೋದರರು ಇಲ್ಲಿವರೆಗೆ ವಿಶೇಷವಾಗಿ ಮೌನ ಇದ್ಕೊಂಡು ತಮ್ಮ ಕೆಲಸ ಮಾಡ್ತಾ ಇದ್ದಾರಲ್ಲ. ಆದ್ರೆ ಈ ಒಂದು ಪ್ರಯತ್ನದಲ್ಲೇ ಕತ್ತಿ ಸಹೋದರರು ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ, ಭಾಳ ಗುಪ್ತವಾಗಿ ತಮ್ಮ ವ್ಯವಹಾರ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಏನಪ್ಪ ಸ್ವಾಭಾವಿಕವಾಗಿ ನಾವಿಲ್ಲಿ ರಾಜಕೀಯ ನೋಡಿದ್ದೀವಿ. ವಿಶೇಷವಾಗಿ ಜಾರಕಿಹೊಳಿ ಕುಟುಂಬದ ವಿರೋಧದ ರಾಜಕಾರಣಿಗಳು ಸಾಧಿಸಿದ ಕೊನೆಯವರೆಗೆ ತಮ್ಮ ಜೊತೆಗೆ ಯಾರಿದ್ದಾರೆ, ಏನಿದ್ದಾರೆ ಅವ್ರನ್ನ ಹೊರಗೆ ತರಲಾರದ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋವಂಥದ್ದು. ಬಟ್ ಅದರಲ್ಲಿ ಮಾಹಿರಿದ್ದಾರೆ ಜಾರಕಿಹೊಳಿ ಸಹೋದರರು, ಯಾರನ್ನು ರಾಜಕೀಯವಾಗಿ ಯಾವ ರೀತಿಯಾಗಿ ಹನಿಬೇಕನ್ನೋದ್ರಲ್ಲೇ ಅವರು ಮಾಹಿರ್ ಇರೋದರಿಂದಾಗಿ ಸಹಜವಾಗಿ ಅದು ನೋಡ್ಬೇಕು ಅದನ್ನು ಯಾವ ರೀತಿ ಆಗ್ತದೆ ಅಂತೇಳಿ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ BDCC ಬ್ಯಾಂಕ್ ಇದ್ದಿದ್ದು ಅಷ್ಟು ಸುಲಭವಾಗಿ ಕತ್ತಿಯ ಅಥವಾ ನಮ್ಮ ಜಾರಕಿಹೊಳಿ ಸಹೋದರ ವಿರೋಧಿಗಳಿಗೆ ಸಿಗಲಿಕ್ಕಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕತ್ತದ. ಬಟ್ ಹೇಳಲಿಕ್ಕಾಗೋದಿಲ್ಲ, ಯಾಕಂತಾರೆ ಮರೆಯಲ್ಲಿ ಏನು ನಡೀತಾ ಇರ್ತದೆ ರಾಜಕೀಯದಲ್ಲೇ. ವಿಶೇಷವಾಗಿ ಏನಪ್ಪ ಅಂದ್ರೆ ಒಂದು ಲಿಮಿಟೆಡ್ ಓಟ್ಸ್ ಇರ್ತಾರೆ, ಅದರಲ್ಲಿ ರೈತರು, ಅದರಲ್ಲೂ ಪಾಳೆಗಾರಿಕೆ ರೈತರು ಇರ್ತಾರೆ, ದೊಡ್ಡ ರೈತರ ಮೆಂಬರ್ ಇರೋದರಿಂದಾಗಿ ಅಲ್ಲಿ ಏನು ಪ್ರಯೋಗ ಆಗ್ತದೆ, ಏನಾಗ್ತದೆ ಅನ್ನುವಂಥದ್ದು ಅಷ್ಟೇ ಕಷ್ಟದ ಹೇಳುವಂಥದ್ದು. ಅದೇನೋ ಆಗಲಿ, ಒಟ್ಟಿನಲ್ಲೇ ಈ ಸಲದ ಈ BDCC ಈ ಒಂದು ಬ್ಯಾಂಕಿನ ಚುನಾವಣೆಯಲ್ಲೇ ನೇರವಾಗಿ ಕತ್ತಿ ಮತ್ತು ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯದಲ್ಲಿ ಆಗ್ಬೋದಾ ಅಂತೇಳಿ ಒಂದು ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಉತ್ತರ ಈ ಸದ್ಯ ಹೇಳಿಕ್ಕೆ ಆಗದಂಥ ಪರಿಸ್ಥಿತಿ. ಯಾಕಪ್ಪ ಅಂತಂದ್ರೆ ಕತ್ತಿಯವರು ಇನ್ನೂ ಸ್ಪಷ್ಟವಾಗಿ ತಮ್ಮ ಹೆಜ್ಜೆ ಏನು ಅಂತ ಹೇಳಿ ಬಾಯಿ ಬಿಡ್ತಾ ಇಲ್ಲ. ಬಟ್ ಅವರು ಮೌನ ಇದ್ದಾರೆ ಅಂತ ಅನ್ನೋದು ಅಥವಾ ತಮ್ಮಷ್ಟು ಹಿಂಸರಿದ್ದಾರೆ ಅನ್ನೋಂಥ ಮಾತು ಇಲ್ಲ. ಬಟ್
ಹಾರ್ಡ್ ವರ್ಕ್ ನಡೆಸಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಜೊಲ್ಲೆ ಮತ್ತು ನಮ್ಮ ಈ ಜಾರಕಿಹೊಳಿ ಸಹೋದರ ನಡ್ಕ ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇವತ್ತು ಬಂದದ. ಈ ಅಂಡರ್ಸ್ಟ್ಯಾಂಡಿಂಗ್ ಇದು ಮುರಿದು ಹಿಂಗೆ ಹೋಗಿಬಿಡ್ತಪ್ಪ ಅಂದ್ರೆ ಮುರಿಲಿಕ್ಕಿಲ್ಲ. ಯಾಕಂದರೆ ಎಲ್ಲರಿಗೂ ಇವತ್ತು ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಜೊಲ್ಲೆಯವ್ರಿಗಾದರೂ ಸಹಿತ ಹಿಂದಿನ ಚುನಾವಣೆ ತಾವು ಸೋಲೋದು ಕತ್ತಿ ಕುಟುಂಬನ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಮನವರಿಕೆ ಆಗಿದ್ದರಿಂದಾಗಿ ಅವ್ರಿಗೆ ಇವತ್ತು ಜಾರಕಿಹೊಳಿ ಕುಟುಂಬದೊಂದಿಗೆ ತಮ್ಮನ್ನು ತಾವು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಎಲ್ಲರಿಗೂ ತಮ್ಮ ರಾಜಕೀಯ ಭವಿಷ್ಯ ಮುಖ್ಯ ಅನ್ನುವಂಥದ್ದು ಆ ದಿಶೆಯಲ್ಲೇ ನಮ್ಮ ಜೊಲ್ಲೆಯವರು ಜೊತೆ ಜಾರಕಿಹೊಳಿ ಅವರು ತಮ್ಮ ಏನು ಪ್ಲ್ಯಾನ್ಸ್ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಇನ್ನೊಂದು ಮಾತನ್ನು ಗಮನಿಸಬೇಕಾಗಿದ್ದಿಲ್ಲ. ವಿಶೇಷವಾಗಿ ಮೊನ್ನೆ ನಾವು ವಿಚಾರ ಮಾಡಿದಾಗ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಮಗನ ಮುರಾನ್ ಅವರನ್ನು ಇಲ್ಲೇ ಈ ಒಂದು BDCC ಬ್ಯಾಂಕಿನ ಚುನಾವಣೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾತು. ಒಟ್ಟಿನಲ್ಲಿ ಇವರ ಈ ಮಧ್ಯದ ರಾಜಕೀಯ ಅಥವಾ ತಿಕ್ಕಾಟ ಈ ಒಂದು ಹೊಸ ವ್ಯಾಖ್ಯಾನವನ್ನು BDCC ಬ್ಯಾಂಕಿನ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಬರೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಲ್ಲೇ ಒಂದು ಮಾತನ್ನು ನಾವು ಇತ್ತೀಚೆಗೆ ಗಮನಿಸಬೇಕಾಗಿದೆ. ಇವತ್ತು ಜಾರಕಿಹೊಳಿ ಸಹೋದರರು ವಿಶೇಷವಾಗಿ ಒಂದಿಷ್ಟು, ಅದರಲ್ಲೂ ಸತೀಶ್ ಅವರಂತೆ ವಿಶೇಷವಾಗಿ ಒಂದಿಷ್ಟು ನಮ್ಮ ಈ ಒಂದು ಹಿಂದುಳಿದ ಸಮುದಾಯದ ಜೊತೆಗೆ ಒಂದಿಷ್ಟು ಒಳ್ಳೆಯ ನಾಯಕರು ಅಂದರೆ ಅಂಬೇಡ್ಕರ್ ವಿಚಾರಧಾರೆ ಆಗಿರ್ಬೋದು ಅಥವಾ ನಮ್ಮ ಪುಲೆ ಅವ್ರ ವಿಚಾರಧಾರೆ ಆಗಿರ್ಬೋದು, ಒಂದು ವೈಚಾರಿಕ ದೃಷ್ಟಿ ಇಟ್ಟುಕೊಂಡು ಒಂದಿಷ್ಟು ರೈತ ಪರವಾದಂಥ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡಿದ್ದದ. ಯಾಕಂದರೆ ಈ 3 ಜನ ಸಹೋದರರು ನಮ್ಮ ರೈತರಿಗೆ ಬೇಕಾದಂತಹ ಒಂದಿಷ್ಟು ಹೊಸ ಯೋಜನೆಗಳನ್ನ ಹಾಕೊಳ್ಳಿಕ್ಕೆ ಸಾಧ್ಯದನ ಅನ್ನುವಂಥ ಮಾತನ್ನು. ಯಾಕಂದರೆ ಯಾವುದೋ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ರೈತರ ಮೇನ್ ಬೇಡಿಕೆ ಏನದ, ಮುಖ್ಯ ಬೇಡಿಕೆ ಏನದ, ಪ್ರೈಸ್ ಒಂದು ನಮ್ಮ ಬೆಂಬಲ ಬೆಲೆಯ ಒಂದು ಮಾತು ಅದಲ್ಲ, ಅದು ಬೆಂಬಲ ಬೆಲೆಯ ಕಾನೂನು ಮಾಡಬೇಕಂತೇಳಿ ಅದು ಇವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಬಟ್ ಆ ದಿಶೆಯಲ್ಲಿ ರೈತರಿಗೆ ಒಂದು ಹೊಸ ಯೋಜನೆಯನ್ನು ಈ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದ. ಈ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಮತ್ತೊಂದರ ಕಡೆ ಏನಪ್ಪ ಅಂತಂದ್ರೆ ಅಲ್ಲಲ್ಲೇ ಒಂದಿಷ್ಟು ಇವ್ರಿಗೆ ಮಾರ್ಕೆಟ್ ಮಾಡೋದಕ್ಕೆ ಏನಾದರೂ ಸಾಧ್ಯದನ, ನೀರಾವರಿಗೆ ಏನೋ ಅನುಕೂಲ ಮಾಡೋದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಸಾಕಷ್ಟು ಈಗ ಸಾಲ ಕೊಟ್ಟಿದ್ದ 35,000 ಕೋಟಿ ತನಕ ಸಾಲ ಕೊಟ್ಟು ಟರ್ನ್ ಓವರ್ ಆಗ್ತದೆ ಅಂತೇಳಿ ಈಗ ಸಾಕಷ್ಟು ಪ್ರಚಾರ ಇದರ ಬಗ್ಗೆ ಇದ್ದಾವೆ. BDCC ಬ್ಯಾಂಕಿನಲ್ಲೇ ಸಾಲ ಕೊಟ್ಟು ಡೆವಲಪ್ ಮಾಡೋದು ಒಂದು ಭಾಗ ಅದು ಇಲ್ಲಿವರೆಗೆ ಆಗ್ಯದ. ಹೊಸ ಒಂದು ಏನಾದರೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯದನ, ಗೆದ್ದಂಥ ಯಾರೂ ಇರಲಿ ಆ ದಿಶೆಯಲ್ಲಿ ಒಂದಿಷ್ಟು ಯೋಚನೆಗಳಾದರೂ ಭಾಳ ಉತ್ತಮ ಆಗ್ತದೆ. ಬಟ್ ಏನೂ ಇರಲಿ, ಈ ಒಂದು BDCC ಬ್ಯಾಂಕಿನ ರಾಜಕೀಯ ವೈಯಕ್ತಿಕ ಸಂಘರ್ಷ ಇದ್ದರೂ ಸಹಿತ, ಕುಟುಂಬಗಳ ಸಂಘರ್ಷ ಇದ್ದರೂ ಸಹಿತ ಹೊಸ ರಾಜಕೀಯ ಅಥವಾ ಹೊಸದಾಗಿ ರೈತರಿಗೆ ಒಂದು ಹೊಸ ಅನುಕೂಲಗಳನ್ನು ಮಾಡುವಂಥ ಒಂದು ಏನಪ್ಪ ಅಂದ್ರೆ ಮೂಮೆಂಟ್ ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಮ್ಮೆ ಅಪೇಕ್ಷೆ ಮಾಡಬೇಕಾಗ್ತದೆ, ರೈತರಲ್ಲೂ ಅಪೇಕ್ಷೆಗಳಿದ್ದಾವೆ. ಆದರೆ ರೈತರಲ್ಲಿ ಒಗ್ಗಟ್ಟಿಲ್ಲದಕ್ಕಾಗಿ ಇಲ್ಲಿವರೆಗೆ ರೈತರು ತಮಗೇನು ಬೇಕಾಗಿದೆ ಅಂಥ ಒಂದು ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಕಾರಣ ಅಂದ್ರೆ ಅವರು ಅಧಿಕಾರಕ್ಕೆ ಇಲ್ಲಿವರೆಗೆ ಬರುವಂಥ ಪ್ರಯತ್ನ ಮಾಡಿದ್ರು ಸಹಿತ ನಿಜವಾಗಿಯೂ ರೈತ ಸಂಘಟನೆಗಳ ನೆಲೆಗೆ ವಿಚಾರಗಳು ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಬಟ್ ನಮ್ಮಲ್ಲಿ ಸಾಕಷ್ಟು ಜನ ರೈತ ಕುಟುಂಬದಿಂದ ಬಂದಂಥವ್ರು ಇದ್ದಾರೆ, MLAಗಳು MP ಗಳು ಎಲ್ಲರೂ ಇದ್ದಾರೆ. ಆದರೆ ಅವರು ಈ ರೈತರಿಗೆ ಏನು ಬೇಕಾಗಿದೆ, ಏನು ಬಿಡಾಗಿದೆ ಅನ್ನೋದು ಇಲ್ಲಿವರೆಗೆ ಅರ್ಥ ಮಾಡ್ಕೊಂಡಿಲ್ಲ ಏನೋ ಅನ್ನುವಂಥ ಒಂದು ಮಾತದ. ಅದಕ್ಕಾಗಿ ಏನೂ ಇರಲಿ, ಈ ಒಂದು ಹೊಸ ಒಂದು ಏನು ಕಾಂಬಿನೇಷನ್ ಬರ್ಲಿಕ್ಕತ್ತದ. ಒಂದು ಕಡೆ ಕತ್ತೆಯವರು ಮತ್ತು ಜೊತೆಗೆ ಲಕ್ಷ್ಮೀರು ಕೂಡ್ತಾರಲ್ಲ ಗೊತ್ತಿಲ್ಲ, ಬಟ್ ಅದು ಸಂಶಯಗಳಿದ್ದಾವೆ. ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಮೊದಲಿಂದನೂ ನಮ್ಮ ಇವರು ಸಹಿತ ಅತ್ನೀಯ ನಮ್ಮ ಲಕ್ಷ್ಮಣ ಸವದಿ ಅವರು ಸಹಿತ ಅವರು ಚಿಂತನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೆಜ್ಜೆ ಇಡಬೇಕು ಅಂತೇಳಿ. ಅವರು ಬುದ್ಧಿವಂತರಿದ್ದಾರೆ, ನೋಡೋರು ಇದೆಲ್ಲ ಒಂದು ರೀತಿ ಬುದ್ಧಿವಂತರ ಲೋಕ ಅದ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಬುದ್ಧಿವಂತರಿದ್ದಾರೆ. ರಾಜಕೀಯ ಮಾಡೋದ್ರಲ್ಲೇ ಈಗಾಗಲೇ ತಮ್ಮ ಅಸ್ತಿತ್ವವನ್ನು ಬಲಪಡಿಸ್ಕೊಂಡಿದ್ದಾರೆ. ಮತ್ತು ಜೊತೆಗೆ ಅಷ್ಟೇ ಅಲ್ಲ, ಗೆಲ್ಲುವ ಒಂದು ಪರಂಪರೆಯನ್ನು ಮುಂದುವರಿಸಿ ಹೋಗುವಂಥ ತಾಕತ್ತು ಅವರಲ್ಲಿ ಅದ ಅನ್ನೋ ಸಹಿತ ಈಗಾಗಲೇ ಸಾಬೀತು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅದು ಏನೋ ಮಾಡಲಿ, ರೈತರಿಗೆ ಮಾತ್ರ ಏನಾದರೂ ಹೊಸ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯದನಾ ಅನ್ನೋದನ್ನು ಅವ್ರು ಬಿಡಿಸ್ತಾ ಹೋಗಿ ಅದನ್ನು ಪ್ರಯತ್ನ ಮಾಡಿದರೆ ಇನ್ನೂ ಒಂದು ಹೊಸ ಮೊದಲಿನ ರಾಜಕೀಯ ಆಗ್ಬೋದು ಅಂತೇಳಿ ತರ್ಕ. ಯಾಕಂದರೆ ಬೆಳಗಾವಿ ಜಿಲ್ಲೆಯಿಂದ ಶುರು ಆಗಲಿ ಅನ್ನುವಂಥದ್ದು, ಇದು ಪ್ರಭಾವ ಆಗಲಿ ರಾಜ್ಯ ತುಂಬ ಎಲ್ಲ ಅಂತೇಳಿ ರೈತರ ಬದುಕಿಗೆ ಮಾರ್ಕೆಟ್ ಸಿಗಲಿ ಅನ್ನೋದು ಒಂದು ಸಣ್ಣ ಆಸೆ ಎಲ್ಲೋ. ಏನಂತೀರಿ ಇದಕ್ಕೆ? ನಾ ಹೇಳಿದ್ದು ಮಾತಾಡಿದ್ರೆ ಏನೋ ತಪ್ಪಿದೆ. ಒಟ್ಟಿನಲ್ಲಿ ಏನೋ ಆಗಿರಿ, ಯಾರಾದರೂ ಗೆಲ್ಲರಿ ಯಾರಾದರೂ ಸೋಲಿ ಇದು ಮುಖ್ಯ ಅಲ್ಲ. ಆದರೆ ರೈತರಿಗೆ ಮಿನಿಮಮ್ ಮಾರ್ಕೆಟ್ ಮಾಡುವಂಥದ್ದು ದಿಶೆಯಲ್ಲಿ ಒಂದು ಚರ್ಚೆ ಶುರುವಾಗಲಿ ಅನ್ನೋದು ಇವತ್ತಿನ ಈ ಮಾತಿನ ಉದ್ದೇಶ ಅಷ್ಟೇ.
ಇಲ್ಲಿ ಎಲ್ಲರೂ ಅವ್ರ ಮನದ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ನಡೆದ ಏನಾಗ್ತದೆ ಬದಲಾವಣೆ, ಇನ್ನು ರೈತರಿಗೆ ಬಿಟ್ಟಂತ ಅವರು ತಮಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತು ಒಳ್ಳೆಯದಾಗಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ತೇಜ್ ಸೀತಾರಾಮ್, ಇದು ಸತ್ಯದ ಕೈಗಂಡೆ ವಂದನೆಗಳು.